ಈ ಎಲ್ಲ ಅಲ್ಲಿ ಅಚ್ಚುಕಟ್ಟೆ ಮಾತಾಡೋದನ್ನೆಲ್ಲ ಪ್ರಸಾರ ಮಾಡಿ ಇದು ಅವಶ್ಯಕತೆ ಇಲ್ಲ. ಓವರ್ ಮಾಡ್ತಾ ಇದ್ದೀರಿ ನೀವು ಮಾಧ್ಯಮದವರು, ನೀವೇ ಮಾಧ್ಯಮದವರು. ಯಾಕೆ ಇಲ್ಲಿ ಬಂದಂಗೆಲ್ಲ ಹಿಡಿದು ಏನೇನಾರು ಹೇಳಿಸ್ತೀರಿ? ಸುಮ್ಮನೆ ಇದ್ದು ಬಿಡಿ. ಸುಮ್ಮನೆ ನೀವೇ ಈ ರಾಜ್ಯದಲ್ಲಿ ಏನಾದ್ರೂ ರಾಜಕಾರಣ ಈ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದರೆ ಇದಕ್ಕೆ ಕಾರಣ ನೀವು ಆಗ್ತೀರಿ. ನಾಳೆ ಬೆಳಿಗ್ಗೆ ಇಲ್ಲ ಏನೂ ನಡೀತಾ ಇಲ್ಲ, ಅವರೆಲ್ಲ ಕೂತ್ಕೊಂಡು ರೀ ಇಲ್ಲಿ ಯಾರು ಹೆಂಡ್ರ ಮಕ್ಳು ಕರ್ಕೊಬಂದಲ್ಲ, ಹೋಟ್ಲಲ್ಲೇ ಊಟ ಮಾಡೋದು, ಎಲ್ಲೋ ಅಂತ ಕೂತ್ಕೊಂಡು ಊಟ ಮಾಡ್ತಾರೆ ನಡ್ರಿ. ಯಾಕೆ ತಲೆ ಕೆಡಿಸಿ ಏನು ಸ್ಟ್ರಾಂಗ್ ಆಗಿದೆ ಮಾಡ್ತಾರೆ ನಡ್ರಿ. 100 ಸಾರಿ ಹೇಳ್ಯಾರೆ ತಿಂಡಿ ಇಬ್ರು ಸೇರ್ಕೊಂಡು ಒಂದು ಮನೇಲಿ ಎರಡು ಮನೇಲಿ ತಿಂಡಿ ತಿಂದು ನಾವು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಇಬ್ಬರು ಹೇಳಿದ್ಮೇಲೆ ಅಲ್ಲಿವರೆಗೂ ಕಾಯ್ರಿ. ಹೈಕಮಾಂಡ್ನ ಕರಿಯವರೆಗೂ ಯಾಕೆ ಹಿಂಗೆ ಆಡ್ತೀರಿ? ಯಾರ್ಯಾರು ಹೇಳಿರು, ಏನೇನೋ ಹೇಳಿರು ನೀವು ರೀ. ಯತೀಂದ್ರ ಅವ್ರು ಏನಾರ ಹೇಳಲಿ, ಅವ್ರ ಸ್ವಂತ ವಿಚಾರ, ಅದು ಅವ್ರ ಸ್ವಂತ ವಿಚಾರ, ಅವ್ರು ಹೇಳ್ತಾರೆ. ಅದನ್ನ ಯಾಕೆ ಹೈಲೈಟ್ ಮಾಡಬೇಕು? ಏನಾಗ್ಬಿಡುತ್ತದು? ಇಲ್ಲ ಬಿಡ್ರಿ. ಇದರಿಂದ ಈ ಸಾಮಾಜಿಕ ಜಾಲತಾಣ ಜಾಸ್ತಿಯಾಗಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇಲ್ಲ ನಿಜವಾಗ್ಲೂ ಈ ದೇಶಕ್ಕೆ ಇದು ಒಳ್ಳೇದು ಮಾಡುತ್ತೆ ಅಂತ ತಿಳ್ಕೊಂಡಿದ್ದೆ ನಾವೆಲ್ಲ. ಇಲ್ಲ ಕಣ್ರಿ, ಒಳ್ಳೇದಲ್ಲ ರೀ. ನಾನು ಕೆಟ್ಟದ್ದು ಮಾಡಿ, ಒಳ್ಳೇದು ಮಾಡಿ. ನೀವು ಸತ್ಯ. ನಾನು ಕಾಂಗ್ರೆಸ್ಸಿನ ನೋಡಪ್ಪ, ನಾವು ಕಾಂಗ್ರೆಸ್ ವಿಚಾರದಲ್ಲಿ ಪಕ್ಷ ನಮಗೆ ದೊಡ್ಡದು, ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ನಿರ್ಧಾರ ತಗುತ್ತೆ ಅದಕ್ಕೆ ಬದ್ರು. ಏನು ಬಾಗ್ಲಾಗಿಲ್ಲ, ಎಲ್ಲ ಒಂದತ್ತವ್ರೆ, ಅಲ್ಲೇ ಒಂದತ್ತ ಕೂತಿದ್ದೀವಿ, ಎಲ್ಲ ನಡೀತಾ ಐತೆ. ಯಾಕೆ ಹೋಗಿ ಊಟ ಮಾಡಿ ಹೋದ್ ಸರಿಯಾ ಎಲ್ಲರೂ ಕರೆದು ಊಟ ಹಾಕಿದ್ರು, ಎಲ್ಲ ಕರೆದು ತಕ್ಕೋ ಊಟ ಮಾಡಿದ್ದು. ಹೀಗಾಗಿ ಈ ಸರಿ ಯಾರು ಗುಂಪು ಊಟ ಮಾಡಿಲ್ಲ. ಹೋದ್ ಸರಿಲು ಯಾರ್ಯಾರು ಎಲ್ಲೆಲ್ಲಿ ಅನುಕೂಲ ಆಗುತ್ತೆ, ಯಾವ್ಯಾವ್ದು ಬೇಕು ಹೋಗಿ ಊಟ ಮಾಡೋದು. ಯಾವ ಬಣವಿಲ್ಲ, ಏನೂ ಇಲ್ಲ. ನೀವೇ ಮಾಡ್ತಾ ಇರೋರು ಬಣವ, ನೀವೇ. ಯಾರು ನಾನು ಎಲ್ಲೂ ಊಟ ಮಾಡಲ್ಲ, ರೂಮಲ್ಲಿ 2 ರೊಟ್ಟಿ ತೋರಿಸಿ ತಿಂದು ಮನೆ.